ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನೀವು ಪ್ರೀತಿ ಮಾಡುವಂತ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ರೆ ಸೊ ಅವಾಗ ಏನ್ ಮಾಡ್ಬೇಕನ್ನೋದು ನಿಮ್ಗೂ ಗೊತ್ತಾಗ್ತಿರಲ್ಲ. ಸೊ ಏನ್ ಮಾಡ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು. ವಿಡಿಯೋ ಕೊನೆ ತನಕ ನೋಡಿ. ರೈಟ್. ಯಾವ್ದೋ ಒಂದ್ ಕಾರಣಕ್ಕೆ ಸಣ್ಣ ಪುಟ್ಟ ಜಗಳಗಳು ನಡೆದೋಗಿರುತ್ತೆ. ಸಣ್ಣ ವಿಚಾರನ ದೊಡ್ಡ ಮಾಡಿ ಬಿಟ್ಟು ಹೋಗ್ತಿರ್ತಾರೆ. ರೈಟ್. ಸೊ ಅವಾಗ ನೀವ್ ಹೇಗಿರ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ಅರ್ಥ ಆಗ್ತಾ ಹೋಗೋದೆ. ವಿಡಿಯೋ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸುಮಾರು ಜನ ವಿಡಿಯೋ ನೋಡ್ತಾ ಇದ್ರೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಗೆ ಸಪೋರ್ಟ್ ಸಿಗತ್ತೆ ಅಂತ ಹೇಳ್ತಾ, ವಿಡಿಯೋ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ, ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಅಂಡ್ ಒಂದು ರಿಯಲೈಸೇಷನ್ ಬಂದ ಮೇಲೆ ಈ ವಿಡಿಯೋಗೆ ಸ್ಟೇಟಸ್ ನ ಇಟ್ಕೊಬಹುದು ಅಂಡ್ ನೀವು ಇನ್ನೊಬ್ರಿಗೂ ಕೂಡ ಶೇರ್ ಮಾಡ್ಬೋದು. ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಪಾಸಿಟಿವ್ ಸೈಡ್ ಇಂದ ಅವರಿಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡಿ. ಕೊನೆಗೆ ಒಂದ್ಸಲ ಬಿಟ್ಟು ಹೋಗ್ತಾ ಇದ್ರೆ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬಿಟ್ಟು ಅರ್ಥ ಮಾಡ್ಸಕ್ ಟ್ರೈ ಮಾಡಿ ಅಂಡ್ ಕನ್ವರ್ಸೇಷನ್ ನಡೀಲಿ. ಆ ಕನ್ವರ್ಸೇಷನ್ ನಡ್ಸಕ್ಕಿಂತ ಮುಂಚೆ ನೀವು ಕೂಲ್ ಆಗಿರಿ ಅಂಡ್ ಆಡುವಂತ ಮಾತಲ್ಲಿ ಹಿಡ್ತಾ ಇರ್ಲಿ. ಏನ್ ಹೇಳಕ್ ಹೊರಟಿದ್ರೆ ಅದನ್ನ ಕ್ಲಿಯರ್ ಆಗಿ ಹೇಳಕ್ಕೆ ಪ್ರಯತ್ನ ಪಡಿ. ಈಗ ನೀವು ಬಿಟ್ಟು ಹೋಗುವಂತ ವ್ಯಕ್ತಿಗೆ ಅರ್ಥ ಮಾಡಿಸ್ಬೇಕು, ಯಾವ ಕಾರಣಕ್ಕೆ ಜಗಳ ಹುಟ್ಟು, ಏನಾಯ್ತು, ಎಲ್ಲಿಂದ ಡಿಸ್ಟರ್ಬ್ ಆಗಿದ್ದೀರಾ, ಅಥವಾ ನಾನ್ ಮಾಡಿರ್ತಕ್ಕಂಥ ಮಿಸ್ಟೇಕ್ಸ್ ಏನು, ಅದನ್ನ ತಿದ್ಕೊಳ್ಳೋದು ಹೇಗೆ ತಿದ್ಕೋತೀನಿ, ಹೇಗಿರ್ತೀನಿ ಮುಂದೆ, ಇದನ್ನ ಅರ್ಥ ಮಾಡಿಸ್ತಾ ಹೋಗಿ. ಒಂದ್ ಪ್ರಯತ್ನ ಮಾಡೋಣ ಕೊನೆ ತನಕ. ಬಿಕಾಸ್ ಅಷ್ಟು ವರ್ಷದ ರಿಲೇಶನ್ಶಿಪ್ ಅಲ್ವಾ. ಸೊ ಒಂದ್ ಕಾರಣಕ್ಕೆ ಕೊನೆ ಒಂದು ಕೂತ್ಕೊಂಡು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡೋಣ ನಾವು ಒಬ್ರಿಗೊಬ್ರು. ಅದನ್ನ ಕೊನೆ ಪ್ರಯತ್ನ ಮಾಡ್ಬೇಕು. ಎಷ್ಟೋ ಜನ ಅದನ್ನ ಮಾಡಲ್ಲ, ಜಗಳ ಮಾಡ್ತಾರೆ, ಕೋಪ ಮಾಡ್ತಾರೆ, ಲೈಕ್ ಹೊಡೆದಾಡಕ್ ರೆಡಿ ಇರ್ತಾರೆ, ಬ್ಲಾಕ್ ಮಾಡ್ಬಿಡ್ತಾರೆ. ಬೇಡ, ಒಂದು ಎಷ್ಟು ಕೂಲ್ ಆಗಿರ್ತೀರಾ, ಎಷ್ಟು ತಾಳ್ಮೆಯಿಂದ ಇರ್ತೀರಾ, ನಿಮ್ಗೆ ಒಳ್ಳೇದು. ಸೊ ಕೂಲ್ ಆಗಿ ಕೂರಿಸ್ಕೊಳ್ಳಿ, ಏನ್ ಮಿಸ್ಟೇಕ್ ಆಗಿದೆ ಅಂತ ಕೇಳಿ. ಅಲ್ಲೂ ಕೂಡ ನಿಮ್ಮ ಪ್ರೀತಿ ಗೊತ್ತಾಗ್ಬೇಕು ಅವ್ರಿಗೆ. ಅಂಡ್ ನೀವು ಸಪೋಸ್ ಗೊತ್ತಿಲ್ದಿರ ಕೆಲವು ತಪ್ಪ ಆಗ್ಬಿಟ್ರೆ ಸಾರಿ ಕೇಳ್ಬಿಟ್ಟು ಮುಂದೆ ಹೋಗಕ್ ಟ್ರೈ ಮಾಡಿ. ರೈಟ್. ಅಂಡ್ ಹೇಗಿರ್ಬೇಕು ಅದನ್ನು ಒಂದು ತಿದ್ಕೊಳ್ಳಕ್ ಟ್ರೈ ಮಾಡಿ. ಮೊದಲನೇ ನಿಮ್ಗೆ ಟಿಪ್ಸ್ ವಿಚಾರ. ಸೆಕೆಂಡ್ ಏನು ಅಂತ ಹೇಳಿದ್ರೆ, ಅವರನ್ನ ತಡಿಯೋಕ್ ಹೋಗ್ಬೇಡಿ. ಇದೆಲ್ಲ ಅರ್ಥ ಆದ್ಮೇಲೂ ಕೂಡ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ನೀವು ಕೂಲಾಗಿ ಕೂರಿಸ್ಕೊಂಡು ಎಲ್ಲ ಹೇಳಿ ಅರ್ಥ ಮಾಡಿಸಿ, ಹಾಗಲ್ಲ ಹೀಗೆ ಡೈರೆಕ್ಟ್ ಆಗಿ ಮನಸ್ಸಿನ ಮಾತನ್ನು ಹೇಳಿದ್ಮೇಲೂ ಅರ್ಥ ಮಾಡ್ಕೊಳ್ತಿಲ್ಲ ಅಂದಾಗ ಸೊ ಬಿಟ್ಬಿಡಿ. ಆಮೇಲೆ ಅತಿಯಾಗಿ ನೀವು ಬೇಡಕ್ ಹೋದ್ರೆ ನಿಮ್ಮನ್ನ ಕೇವಲ ನೋಡ್ತಾರೆ ಅಂಡ್ ನಿಮ್ಮ ವೀಕ್ನೆಸ್ ಅನ್ಕೊಂಡ್ಬಿಡ್ತಾರೆ. ನನ್ ಬಿಟ್ರೆ ಗತಿನೇ ಇಲ್ಲ ಇವ್ರಿಗೆ ಅಂತ. ರೈಟ್. ಸೊ ನೀವು ಇಷ್ಟಪಟ್ಟಿರೋ ವ್ಯಕ್ತಿ ನಿಮಗವರು ನೀವು ಅವ್ರಿಗೆ ಬೇಕೇ ಬೇಕು ಅಂದಾಗ ಡೆಫಿನೆಟ್ಲಿ ನಿಮ್ಮ ಒಟ್ಟಿಗೆ ಇದ್ದೇ ಇರ್ತಾರೆ, ಜೊತೆಗೆ ಇರ್ತಾರೆ, ಬಂದೇ ಬರ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಅಂಡ್ ಬೇಡ ಅಂತ ಆದಾಗ ಡೆಫಿನೆಟ್ಲಿ ಬಿಟ್ಟು ಹೋಗ್ತಾರೆ. ಇದು 100%. ಪ್ರತಿ ರಿಲೇಶನ್ಶಿಪ್, ಇವನ್ ಹಸ್ಬೆಂಡ್ ಅಂಡ್ ವೈಫ್ ಇರ್ಬೋದು, ಲವರ್ಸ್, ಫ್ರೆಂಡ್ಸ್, ಸಂಬಂಧಿಕರು ಬೇರೆ ಇರ್ಬೋದು, ಮನಸ್ತಾಪ ಅನ್ನೋದು ಇಟ್ಸ್ ಎ ಕಾಮನ್. ನಡೆದೋಗುತ್ತೆ ಕೆಲವೊಂದ್ಸಲ, ಸುಮಾರು ಸಲಾನು ನಡೆದೋಗುತ್ತೆ. ಪ್ರತಿ ಸಲ ನಡೆದೋದಾಗ್ಲೂ ಕೂಡ ಬಿಕಾಸ್ ಈ 5 ಸಮ ಇಲ್ಲ, ಮನಸ್ಥಿತಿಗಳು ಒಂದೇ ತರ ಇಲ್ಲ, ಮಾತಾಡೋ ರೀತಿ ಒಂದೇ ತರ ಇಲ್ಲ, ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಒಂದೇ ತರ ಇಲ್ಲ. ಡಿಫರೆನ್ಸ್ ಇರ್ಬೇಕಾದ್ರೆ ಅಲ್ಲಿ 100% ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದನ್ನ ಪ್ರತಿ ಸಲ ಕೂತು ಮಾತಾಡ್ಕೊಬೇಕಾಗುತ್ತೆ. ಜಗಳ ಮಾಡಿದ್ರೆ ಏನು ಸಿಕ್ಕಲ್ಲ ಆಕ್ಚುಲಿ. ಅದನ್ನೆಲ್ಲ ಅರ್ಥ ಮಾಡಿಸಿದ್ಮೇಲೂ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ ಬಿಟ್ಬಿಡಿ, ತಡೆಯಕ್ ಹೋಗ್ಬೇಡಿ, ಮೌನವಾಗಿದ್ದು ಬಿಡಿ. ಓಕೆ, ದಿಸ್ ಇಸ್ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ನೋಡೋಣ. ಏನಂತ ಹೇಳಿದ್ರೆ, ನಿಮ್ಮ ನಿಜವಾದ ಪ್ರೀತಿ ಆದ್ರೆ ನೀವೇನ್ ಲವ್ ಮಾಡಿರ್ತೀರಿ, ನೀವೇನ್ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀರಿ, ನೀವೇನ್ ತುಂಬಾ ಕೇರ್ ಮಾಡಿರ್ತೀರಿ, ಒಂದಿನ ಕಾಡುತ್ತೆ ತಪ್ಪು ಮಾಡ್ಬಿಟ್ಟೆ ಅಂತ ನಿಮ್ಮ ಹತ್ರ ಹೇಳ್ಕೊಳ್ದೆ ಇರ್ಬೋದು. ಆತ್ಮಸಾಕ್ಷಿ ಇದ್ದವ್ರಿಗೆ ಅದು ಕಾಡುತ್ತೆ. ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟೆ, ಹೀಗ್ ಮಾಡಬಾರ್ದಾಗಿತ್ತು ನಾನು. ಯಾವಾಗಿದು ಅವ್ರಿಗೆ ಯಾವಾಗ ಫೇಕ್ ಪೀಪಲ್ ಅವರೊಟ್ಟಿಗೆ ಸರೌಂಡಿಂಗ್ ಅಲ್ಲಿ, ಈಗ ನಿಮ್ಮ ನಿಜವಾದ ಪ್ರೀತಿನ ಧಿಕ್ಕಾರ ಮಾಡ್ಲಿಕ್ಕೆ ಒದ್ಬಿಟ್ಟು ಹೋಗಿರ್ತಾರೆ, ಸರಿ ಇಲ್ಲ ನೀವು ಅಂತ ಅರ್ಥ ಮಾಡ್ಕೊಳಕ್ ಆಗ್ದಿರಾ ಹೋಗಿರ್ತಾರೆ. ಅವ್ರ ಲೈಫಲ್ಲಿ ಯಾರೋ ಕನೆಕ್ಟ್ ಆಗ್ತಾರೆ. ಸೊ ಆ ಟೈಮಲ್ಲಿ ನಿಮ್ ಪ್ರೀತಿ ನೆನಪಾಗತ್ತೆ. ಅವಾಗ ಆಲ್ರೆಡಿ ಲೈಫ್ ಮುಗ್ದೋಗಿರುತ್ತೆ. ಅವ್ರಿಗೆ ಆಕ್ಚುಲಿ ಅವಾಗ ತುಂಬಾ ಒದಾಡ್ತಾರೆ, ಲೈಕ್ ಮಿಸ್ ಮಾಡ್ಕೊಂಡೆ ಅಂತ ಪ್ರತಿದಿನಾನು ಕೂಡ ಕಣ್ಣೀರ್ ಹಾಕ್ತಾರೆ. ನಿಮ್ದು ನಿಜವಾದ ಪ್ರೀತಿ ನಿಮ್ ಸೈಡಿಂದ ನೀವು ಕರೆಕ್ಟ್ ಆಗಿದ್ದಾಗ. ರೈಟ್. ಸೊ ಹಂಗಿರ್ಬೇಕಾದ್ರೆ ದೂರ ಹೋಗ್ತಾ ಇದಾರೆ, ಬಿಟ್ಟಾಕಿ. ನಾನು ಅದೇ ಹೇಳ್ತಿರೋ ಸರ್, ಅಷ್ಟು ವರ್ಷ ಸರ್ ಅರ್ಥನೇ ಮಾಡ್ಕೊಳ್ದಿರೋ ವ್ಯಕ್ತಿಗಟ್ಟಿಗೆ ಎಷ್ಟು ನೀವು ಹೊಡ್ಕೊಳಕ್ ಸಾಧ್ಯ, ಎಷ್ಟು ಅರ್ಥ ಮಾಡ್ಸೋಕ್ ಸಾಧ್ಯ? ಅರ್ಥ ಮಾಡಿಸಿ ನಿಮ್ ಸಮಯನೇ ನೀವು ಕಳ್ಕೊಡ್ತೀರಿ. ಅರ್ಥ ಮಾಡಿಸಿ ನಿಮ್ ನಗು, ನಿಮ್ಮ ಖುಷಿ, ನಿಮ್ಮ ನೆಮ್ಮದಿ ಎಲ್ಲಾನು ಕಳ್ಕೊಬಿಡ್ತೀರಿ. ಪ್ರತಿ ಸಲನು ಕೂಡ ಅರ್ಥ ಮಾಡ್ಕೊಳ್ದಿರೋ ವ್ಯಕ್ತಿಗೆ ಒಂದೊಂದ್ ಸೆಕೆಂಡ್ ಕೂಡ ಹಿಂಗ್ ಮಾಡ್ಕೊಳ್ಳಿ, ಹಿಂಗಿರೋಣ ಹೆಂಗ್ ಹೇಳಕ್ಕಾಗತ್ತೆ? ಕರೆಕ್ಟ್ ಅಲ್ವಾ ನಾನು ಹೇಳ್ತಾ ಇರೋದು? ಸೊ ಅದಕ್ಕೇನೆ ತಡೆಯಕ್ ಹೋಗ್ಬೇಡಿ ಅವ್ರನ್ನ. ಅರ್ಥ ಮಾಡ್ಕೊಳ್ಳೋರು ಅಟ್ಲೀಸ್ಟ್ 15 days, 1 month, 2 months ಹಿಂಗಾದ್ರೆ ನಿಮ್ದು ನಿಜವಾದ ಪ್ರೀತಿ ಅವ್ರಿಗೆ ಅರ್ಥ ಆದ್ರೆ ಡೆಫಿನೆಟ್ಲಿ ದೇ ವಿಲ್ ಕಮ್ ಬ್ಯಾಕ್. ಸಾರಿ, ಚೆನ್ನಾಗಿರೋಣ, ಮಿಸ್ಟೇಕ್ ಆಯ್ತು ಅಂಡ್ ವಾಪಸ್ ಬಂದ್ರೆ ಒಪ್ಕೊಳ್ಳಿ ಅಂತ ಅವ್ರನ್ನ. ನಾನು ಅದು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ರಿಯಲೈಸೇಷನ್ ಆಗಿರುತ್ತೆ. ಓಕೆ. ಸೊ ಅವನ್ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಯಾರೋ ನಿಮ್ಮನ್ನ ತುಂಬಾ ಪ್ರೀತಿ ಮಾಡಿ ಅರ್ಧಕ್ ಬಿಟ್ಟು ಹೋಗ್ತಾ ಇದ್ರೆ
ಇದಿಷ್ಟು ವಿಚಾರ ನಿಮ್ಮಲ್ಲಿ ನೆನಪಿರ್ಲಿ. ಕೆಲವೊಂದ್ಸಲ ನಾವು ಹೆಂಗೆಂಗೋ ಆಡಕ್ ಶುರು ಮಾಡ್ತೀವಿ, ಕಾಲ್ ಹಿಡ್ಕೋತೀವಿ, ಭಿಕ್ಷೆ ಬೇಡ್ತೀವಿ, ಕೈ ಮುಗಿತೀವಿ, ಬಿಟ್ಟು ಹೋಗ್ಬೇಡ ಅಂತ ಹೇಳ್ತೀವಿ, ಏನೇನೋ ಮಾಡಕ್ ಕೈ ಕೂಕೊಳಕ್ ಹೋಗ್ತೀವಿ, ಅವ್ರನ್ನ ಎದುರಿಸ್ಬೇಕಂತ ಲೈಕ್ ಏನೋ ಕುಡಿಯಕ್ಕೆ ಹೋಗ್ತೀವಿ, ಲೈಕ್ ಏನೋ ವಿಷಯಗಳನ್ನ ತಗೊಳಕ್ ಹೋಗ್ತೀವಿ. ಅಂತ ಟೈಮ್ನ ಕೆಲವೊಂದ್ಸಲ ಜೀವ ಹೋಗುವಂತ ಸಾಧ್ಯತೆಗಳು ಇರುತ್ತೆ. ಬಟ್ ನಾನ್ ಹೇಳೋದೇನಂದ್ರೆ ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಲೈಫ್ ತುಂಬಾ ಪ್ರಾಕ್ಟಿಕಲ್ ಆಗಿದೆ, ಅದನ್ನ ಕಲರ್ಫುಲ್ ಮಾಡ್ಕೊಳ್ಳೋದು ನಿಮ್ ಕೈನಲ್ಲಿದೆ. ಅಂಡ್ ಪ್ರಾಕ್ಟಿಕಲ್ ವಿಚಾರಗಳು ಕಣ್ಮುಂದ್ ನಡೀತಿರ್ಬೇಕಾದ್ರೆ ಅದನ್ನ ಒಪ್ಕೊಳ್ಳುವಂತ ಮನಸ್ಥಿತಿ ನಿಮ್ಮಲ್ಲಿ ಇರ್ಬೇಕಾಗತ್ತೆ. ಸೊ ದೆನ್ ಈಗೇನ್ ನಾನೇನ್ ಹೇಳ್ತಾ ಇದ್ದೀನಿ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗತ್ತೆ ಅಂಡ್ ನೀವು ಸರಿ ಹೋಗ್ಬೋದು ನನ್ ಪ್ರಕಾರ. ಓಕೆ, ಐ ಥಿಂಕ್ ಪ್ರೀತಿ ಮಾಡುವಂತ ವ್ಯಕ್ತಿ ಬಿಟ್ಟು ಹೋಗೋ ಜನ ಇವತ್ತು ಬಹಳ ಜನ ಇದಾರೆ. 100ಕ್ಕೆ 99% ಇವತ್ತು ಅರ್ಧಕ್ಕೆ ಕೈ ಕೊಡುವಂತ ಜನ ಬಹಳ ಇದ್ದಾರೆ. ಈ ವಿಡಿಯೋ ಅಲ್ಲಿ ಸುಮಾರು ಜನರಿಗೆ ಒಂದ್ ಒಳ್ಳೆ ಯೂಸ್ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ವಿಡಿಯೋ ನೋಡಿದ್ಮೇಲೆ ದಯವಿಟ್ಟು ಶೇರ್ ಮಾಡಿ. ಎಷ್ಟೋ ಜನಗಳಿಗೆ ನೀಡಿದೆ ವಿಡಿಯೋ ಇದು. ನಾನು ಫ್ರಾಂಕ್ಲಿ ಡೈರೆಕ್ಟ್ ಆಗಿ ಮಾತಾಡ್ತೀನಿ, ನಾನು ಇರೋ ವಿಚಾರನೇ ಶೇರ್ ಮಾಡ್ತೀನಿ. ಕೆಲವ್ರು ಹೆಂಗ್ ವಿಡಿಯೋ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ನಾನು ಮಾತ್ರ ಇರೋ ವಿಚಾರ ಡೈರೆಕ್ಟ್ ಆಗಿ ಮಾತಾಡ್ತೀನಿ, ಅರ್ಥ ಆಗ್ಲಿ ಅಂತ. ಬಿಕಾಸ್ ಅದಕ್ಕೆ ಎಕ್ಸಾಂಪಲ್ ನ ಕೊಡ್ತಾ ಹೋಗ್ತೀನಿ ಕೆಲವೊಂದಿಷ್ಟು. ಓಕೆ, ಐ ಹೋಪ್ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ, ಯೂಸ್ ಆಗಿದೆ ಅನ್ಕೋತೀನಿ. ಹಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆನ ತಿಳಿಸ್ಕೊಡಿ, ಲೈಕ್ ಮಾಡಿ. ಚಾನಲ್ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಫೀಸ್ ಇರುತ್ತೆ ಅಂಡ್ ಅಪಾಯಿಂಟ್ಮೆಂಟ್ ಕೊಡ್ತೀವಿ, ಸೊ ಲೈಕ್ ಟೈಮ್ ಕೊಡ್ತೀವಿ. ಆಮೇಲೆ ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ. ಒಂದು ರಿಯಲೈಸೇಷನ್ ಸಿಗುತ್ತೆ, ಡೆಫಿನೆಟ್ಲಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ, ಅಂಡ್ ಏನು ಕೌನ್ಸಿಲಿಂಗ್ ತಗೊಂಡಿರೋ ಫೀಡ್ಬ್ಯಾಕ್ ಕೊಟ್ಟಿದೆ ಅದನ್ನು ಸ್ಕ್ರೀನ್ ಶಾಟ್ ಶೇರ್ ಮಾಡಿದ್ದೀನಿ. ನಾನು ನೋಡ್ಕೊಂಡು ಕೂಡ ಬರ್ಬೋದು, ಯಾವ್ದು ಟೆಲಿಕಾಸ್ಟ್ ಮಾಡೋದಂತ ಹೇಳ್ತಾ ಮತ್ತೊಂದು ಟಾಪಿಕ್ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.